ಶ್ರೀರಾಮ ಸಮರ್ಥ ಜೂನ್ 17. ಪ್ರಪಂಚದ ಗಡಿಬಿಡಿಯಲ್ಲಿಯೇ ಪರಮಾರ್ಥ ಸಾಧಿಸಬೇಕು. ಕೋರ್ಟಿನಲ್ಲಿಯ ಪ್ರತಿಜ್ಞೆಯನ್ನು ಸಾಮಾನ್ಯವಾಗಿ ಜನರು ಸತ್ಯವೆಂದು ಹೀಗೆ ಒಪ್ಪುವುದಿಲ್ಲವೋ ಅದರಂತೆ ಪ್ರಪಂಚದಲ್ಲಿ ಕೆಲವು ಜನರು ಧೂರ್ತತನದಿಂದ ವರ್ತಿಸುತ್ತಾರೆ ಹಾಗೂ ಇದು ವ್ಯವಹಾರವೆಂದು ಅದಕ್ಕೆ ಅನ್ನುತ್ತಾರೆ. ಆದರೆ ಇದೇನೂ ಸರಿಯಾದ ಪ್ರಪಂಚವಲ್ಲ. ಪ್ರಪಂಚದಲ್ಲಿ ಸಮಾಧಾನವೆನಿಸದಿದ್ದರೆ ಅದು ಸರಿಯಾದ ಪ್ರಪಂಚವಾದಂತೆ ಆಗಲಿಲ್ಲ. ಯಾರ ಪ್ರಪಂಚದ ದಿಶೆ ತಪ್ಪಿರುತ್ತದೆಯೋ ಅವರ ಪರಮಾರ್ಥ ಸಾಧಿಸುವುದಿಲ್ಲ. ಯಾರಿಗೆ ಪ್ರಪಂಚ ಮಾಡಲು ಬರುವುದಿಲ್ಲವೋ ಅವನಿಗೆ ಸಾಧುತನವು ಸಾಧಿಸಲಾರದು. ಸಾಲವು ಬಹಳವಾಯಿತೆಂದು ಪ್ರಪಂಚ ಬಿಟ್ಟು ಬಿಟ್ಟರೆ ಇದರಲ್ಲಾವ ಸ್ವಾರ್ಥ ತ್ಯಾಗವಿರುತ್ತದೆ. ಪ್ರಪಂಚವನ್ನು ತ್ಯಾಗ ಮಾಡಿದನೆಂದರೆ ಏನು ಮಾಡಿದ? ಅರಣ್ಯದಲ್ಲಿ ಹೋಗಿ ಕುಳಿತ. ಚಳಿಯಾಗತೊಡಗಿತೆಂದು ಕಟ್ಟಿಗೆ ಕೂಡಿಸಿ ಉರಿ ಹಚ್ಚಿ ಕಾಯಿಸಿಕೊಳ್ಳುತ್ತಾನೆ. ವಾಸ ಮಾಡಿದ ಸ್ಥಳವನ್ನು ಸ್ವಚ್ಛ ಮಾಡಿ ತುಳಸಿ ಗಿಡಗಳನ್ನು ಹಚ್ಚುತ್ತಾನೆ. ಗುಡಿಸಲು ಕಟ್ಟಿಕೊಳ್ಳುತ್ತಾನೆ. ಭಿಕ್ಷೆಗೆ ಹೋಗುವಾಗ ಗುಡಿಸಲಿನ ಚಿಂತೆ ಮಾಡಿದನೆಂದರೆ ಹೆಂಡತಿ ಮಕ್ಕಳು ಏನು ಮಾಡಿದ್ದರು? ಪ್ರಪಂಚದ ಬಂಧನಗಳನ್ನು ಬಿಡಬೇಕಾಗುತ್ತದೆ. ಅವುಗಳನ್ನು ಆಗ್ರಹಪೂರ್ವಕ ಬಿಡುವುದರಿಂದ ಬಿಟ್ಟಂತಾಗುವುದೇ? ಈ ಪ್ರಪಂಚ, ಈ ಸಂಸಾರ ಭಗವಂತನೇ ನಿರ್ಮಾಣ ಮಾಡಿರುವನೆಂದ ಮೇಲೆ ಯಾರಿಂದಾದರೂ ಬಿಡಲು ಶಕ್ಯವಾದೀತೆ? ಯಾರು ಆಸಕ್ತಿಯನ್ನು ಹೊಂದಿದವರಾಗಿರುವರೋ ಅವರಿಗೆ ಸಂಸಾರವಿದೆಯೆಂದೇ ತಿಳಿಯಬೇಕು. ತುಕಾರಾಮ್ ಹಾಗೂ ಜ್ಞಾನೇಶ್ವರ ಮಹಾರಾಜರಿಗೂ ಸಂಸಾರ ಪ್ರಪಂಚ ಇದ್ದೇ ಇತ್ತು. ಆದರೆ ಅದರಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲವಾದ್ದರಿಂದ ಅದು ಅವರಿಗೆ ಬಾಧಿಸಲಿಲ್ಲ. ಪೆನ್ಷನ್ ತೆಗೆದುಕೊಂಡ ಮೇಲೆ ಪರಮಾರ್ಥ ಮಾಡೋಣವೆನ್ನುವುದು ಉಚಿತವಲ್ಲ. ಈ ಗಡಿಬಿಡಿಯಲ್ಲಿಯೇ ಪ್ರಪಂಚದ ಜಂಜಾಟದಲ್ಲಿಯೇ ಪರಮಾರ್ಥ ಸಾಧಿಸಬೇಕು. ನಾವು ಯಾವ ವಿಷಯದಲ್ಲಿ ಸಾವಧಾನರಾಗಿರಬೇಕು? ಯಾವುದರಲ್ಲಿ ಅಂದರೆ ನಾವು ಹುಟ್ಟಿ ಬರುವಾಗ ಯಾವುದನ್ನು ಸ್ವೀಕಾರ ಮಾಡಿರುವೆವೋ ಆ ವಿಷಯದಲ್ಲಿ ಸಾವಧಾನರಾಗಿರಬೇಕು. ಪ್ರಪಂಚ ಮಾಡುವಾಗ ನಾವು ನಮ್ಮ ಲಕ್ಷ್ಯವನ್ನು ಭಗವಂತನ ಕಡೆಗೆ ಇಡಬೇಕು. ವಿಷಯದಲ್ಲಿ ತನ್ಮಯರಾದೆವೆಂದರೆ ಭಗವಂತನ ವಿಸ್ಮರಣೆಯಾಗತೊಡಗಿತೆಂದರೆ ಇಂಥ ಸಮಯದಲ್ಲಿ ಸಾವಧಾನತೆಯಿಂದ ಭಗವಂತನ ಸ್ಮರಣೆ ಮಾಡಬೇಕು. ನಾವು ವಿಷಯಕ್ಕೆ ಶರಣು ಹೋದಂತೆ ಭಗವಂತನಿಗೆ ಶರಣು ಹೋಗಬೇಕು. ಚಿತ್ತಶುದ್ಧಿಯನ್ನು ಮಾಡಿಕೊಂಡು ವಿಚಾರ ಮಾಡಬೇಕು. ಹಾಗೂ ನಾನು ವಿಷಯಕ್ಕೆ ಎಷ್ಟು ಶರಣು ಹೋಗಿರುವೆನೆಂಬುದನ್ನು ನೋಡಬೇಕು. ವಿಷಯದಿಂದ ಬೇರೆಯಾದರೆ ಮಾತ್ರ ಹೀಗೆ ಆಗಲು ಶಕ್ಯವಿದೆ. ವ್ಯಸನಿ ಮನುಷ್ಯನು ವ್ಯಸನ ಸೇವನೆಗಿಂತ ಮೊದಲು ತಾನು ಹೇಗೆ ವ್ಯವಹರಿಸುತ್ತಿದ್ದನೆಂಬುದನ್ನು ವಿಚಾರ ಮಾಡಬೇಕು. ಮೊದಲು ನಾನು ನಿತ್ಯ ಮಾರುತಿರಾಯನ ದರ್ಶನಕ್ಕೆ ಹೋಗುತ್ತಿದ್ದೆ. ಆದರೆ ಈಗ ವಿಷಯ ಸೇವನೆಯಲ್ಲಿ ಅವನ ಸ್ಮರಣೆಯೂ ಕೂಡ ಆಗುವುದಿಲ್ಲ. ಇದಕ್ಕೇನೆನ್ನಬೇಕು? ನೌಕರಿಯಲ್ಲಿ ನಾವು ವರಿಷ್ಠರಿಗೆ ಶರಣು ಹೋಗುವುದಿಲ್ಲವೇ? ಅಂದ ಮೇಲೆ ಹೊಟ್ಟೆಗಾಗಿ ಮಾಡುವುದನ್ನು ಭಗವಂತನಿಗಾಗಿ ಏಕೆ ಮಾಡಲಾಗುವುದಿಲ್ಲ? ಭಗವಂತನಿಗೆ ಶರಣು ಹೋಗುವುದೇ ಅತ್ಯಂತ ಸುಲಭವಾಗಿರುತ್ತದೆ. ಅದಕ್ಕೆ ಬೇರೆ ಯಾವುದೇ ವಸ್ತುವಿನ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಮನಸ್ಸಿಗೆ ಬಂದಾಗ ಶರಣು ಹೋಗಲು ಬರುತ್ತದೆ. ಭಗವಂತನಿಗೆ ಶರಣು ಹೋಗುವುದೆಂದರೆ ನಾನು ಅವನವನಾದೆನು ಅನ್ನುವುದೇ ಆಗಿರುತ್ತದೆ. ನಾನು ರಾಮನವನಾದೆನು, ಆಗುವುದೆಲ್ಲವೂ ರಾಮನ ಇಚ್ಛೆಯಿಂದಲೇ ಆಗುತ್ತದೆ ಎಂದು ಯಾರು ಅನ್ನುತ್ತಾರೋ ಅವನು ಪ್ರತ್ಯೇಕ ಸಾವಧಾನತೆ ವಹಿಸಬೇಕಾಗಿಲ್ಲ. ಇಂದಿನ ಮುಖ್ಯ ವಿಚಾರ, ಪ್ರಪಂಚಕ್ಕೆ ನನ್ನ ಅವಶ್ಯಕತೆ ಇರುತ್ತದೆ ಹಾಗೂ ನನಗೆ ಭಗವಂತನ ಅವಶ್ಯಕತೆ ಇರುತ್ತದೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.